ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಡರ್ ವಿಡಿಯೋ. ಸೊ ಈಗ ಈ ವಿಡಿಯೋ ತುಂಬ ಹತ್ತದಲ್ಲಿ ವೈರಲ್ ಆಗ್ತಿದೆ. ಯಾಕಂದರೆ ರಜತ್ ಅವರು ಸುದೀಪ್ ಸರ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಸ್ವಲ್ಪ ಜನ ಹೇಳ್ತಿದ್ದಾರೆ, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ದಾರೆ ಅಂತ ಸ್ವಲ್ಪ ಜನ ಹೇಳ್ತಾರೆ. ಸೊ ಅದನ್ನು ವಿಟಿ ನೋಡ್ತಾ ಮಾತಾಡೋಣ ಬನ್ನಿ. ಇವಾಗ ಇದ್ರ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಮಾತಾಡಿ ಅಂತ. ಸೊ ನನಗೇನು ಅನ್ಸಿರೋದನ್ನ ನಾನು ಹೇಳಬೇಕಲ್ಲ. ಅದನ್ನು ಹೇಳ್ತಾ ಇರ್ತಾನೆ, ಏನಾದ್ರೂ ಕೈ ಎತ್ತಿದ್ರೆ ಪಾಯಿಂಟ್ಸ್ ಇದ್ರೆ ಮಾತ್ರ ಹೇಳ್ತಾ ಇರ್ತಾನೆ. ಸಡನ್ ಆಗಿ ನಮಗೂ ವಿಡಿಯೋ ಕೇಳಿದಾಗ ಹೆಂಗೆ ಅನ್ಸುತ್ತೆ ಅಂದರೆ ಹೌದು ತಪ್ಪಾಗಿ ಮಾತಾಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ಈ ವಿಡಿಯೋನ ಕ್ಲಿಯರ್ ಆಗಿ ಕೇಳಿದರೆ ಗೊತ್ತಾಗುತ್ತೆ. ಆಮೇಲೆ ಈ ವಿಡಿಯೋದಲ್ಲಿ ತುಂಬ ವಿಷಯ ಇದೆ ಹೇಳಬೇಕಂದ್ರೆ. ಅವರು ಅಷ್ಟು ಸುದೀಪ್ ಸರ್ಗೆ ನಿಜ ಹೇಳಬೇಕಂದ್ರೆ ರಜತ್ ಅವರು ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಆಮೇಲೆ ಮೇ ಬಿ ಸಮ್ ಲ್ಯಾಂಗ್ವೇಜ್ ಪ್ರಾಬ್ಲಮು ಏನೋ ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ ಮಾತ್ರ ಕ್ಲಿಯರ್ ಆಗಿ ಮತ್ತೆ ಸುದೀಪ್ ಸರ್ ಹತ್ರ ಅದೇ ಸೆಂಟೆನ್ಸ್ನ ರಿಪೀಟ್ ಮಾಡಿ ಹೇಳಿದ್ದಾರೆ. ನಾನು ನಿಮಗೆ ರೆಸ್ಪೆಕ್ಟ್ ಕೊಡಬಾರ್ದು ಅಂತೆಲ್ಲ ರೆಸ್ಪೆಕ್ಟ್ ಕೊಡ್ತೀನಿ, ನಾನು ನಿಮ್ಮ ಮೇಲೆ ತುಂಬ ಅಗಾಧವಾದ ಗೌರವ ಇದೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಸೊ ಇಲ್ಲಿ ನನಗನ್ಸಿದ್ದೇನೆಂದರೆ, ಸೊ ಆ ಸೆಂಟೆನ್ಸ್ ಹೇಳಬೇಕಾದ್ರೆ ಫಸ್ಟ್ ಅವ್ರು ಯೂಸ್ ಮಾಡಿದ್ದೆ ಸರ್ ಅಂತ. ಅವರು ಕಂಪ್ಲೀಟ್ಲಿ ಸರ್ ಅಂತ ಯೂಸ್ ಮಾಡಿ ಅವ್ರಿಗೆ ಕಂಪ್ಲೀಟ್ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅಲ್ಲಿ ಫಸ್ಟಿಗೆ. ಇಲ್ಲಿ ಹೇಳ್ತಾನೆ ಅಂತ ಅಂದಿಲ್ಲ, ಅವರು ಹೇಳ್ತಾ ಇರ್ತಾನೆ ಅಂತ ಹೇಳಿದ್ದಾರೆ. ಸೊ ಈ ಎರಡು ವಾಕ್ಯದಲ್ಲೂ ತುಂಬ ಸೆಂಟೆನ್ಸ್ ತುಂಬಾ ಮೀನಿಂಗ್ ಇದೆ. ಹೇಳ್ತಾ ಇರ್ತಾನೆ ಅಂತ ಅಂದಿದ್ರೆ ತಪ್ಪಾಗ್ತಿತ್ತು, ಹೇಳ್ತಾ ಇರ್ತಾನೆ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಇದು ತಪ್ಪಾಗಲ್ಲ, ಯಾಕಂದರೆ ಸಮ್ಟೈಮ್ ಇದು ಒಬ್ಬೊಬ್ಬರಿಗೆ ಅದೇನು ಅನಿಸುತ್ತೆ ಅಂದರೆ ಓಕೆ ಈ ಕ್ವಶನ್ನಲ್ಲಿ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ. ಈಗ ಎಕ್ಸಾಂಪಲ್ ನಮ್ಮದೇ ವಿಡಿಯೋನಲ್ಲಿ ಯಾರಾದರೂ ಕಮೆಂಟ್ ಮಾಡಿದರೆ ಕಮೆಂಟ್ ಹಾಕ್ತಿದ್ದಾನೆ ನೋಡು ಅಂತ ಹಾಕ್ತಿದ್ದಾನೆ ಅಂತ ಅಂತೀವಲ್ವಾ, ಆ ಥರ. ಆಮೇಲೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಅವ್ರು ಸ್ಟಾರ್ಟಿಂಗಲ್ಲಿ ಸರ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಸರ್ ಏನಾದರೂ ಪಾಯಿಂಟ್ ಬಂದರೆ ಹೇಳ್ತಾ ಇರ್ತಾನೆ ಅಂತ ಹೇಳಿದ್ದಾರೆ ಅಲ್ಲಿ. ಸೊ ಇನ್ನೊಂದು ವಿಟಿ ಪ್ಲೇ ಮಾಡ್ತೀನಿ, ನೋಡಿಬಿಡಿ. ಯಾಕಂದರೆ ಅಷ್ಟು ರಜತ್ ಅವರು ರೆಸ್ಪೆಕ್ಟ್ ಕೊಟ್ಟು ಅಥವಾ ರೆಸ್ಪೆಕ್ಟ್ ಕೊಡಲಾರ್ದೆ ಮಾತಾಡೋವಂಥವ್ರಲ್ಲ. ಸೊ ನಿಮಗೆ ಇವಾಗ ಕ್ಲಿಯರ್ ಕಟ್ಟಾಗಿ ಅರ್ಥ ಆಯಿತು ಅನಿಸುತ್ತೆ. ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ.